ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಕೂಡ ಹೋದಲ್ಲಿ ಬಂದಲ್ಲಿಯೂ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸ ವಾರದ ಕೊನೆಯ ದಿವಸ, ಶನಿವಾರ ಸಬ್ಬತ್ ದಿವಸ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥ ದಿವಸ. ಅದಕ್ಕಾಗಿ ನಾವು ಈ ದಿವಸ ವಿಶೇಷವಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 38ನೇ ಅಧ್ಯಾಯ 16ರಿಂದ. ಯೋಬನು 38ನೇ ಅಧ್ಯಾಯ 16ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂದಾದರೂ ಸಮುದ್ರದ ಬುಗ್ಗೆಗಳೊಳಗೆ ಸೇರಿದ್ದೆಯೋ? ಭೂಮಿಯ ಕೆಳಗಣ ಸಾಗರದ ಗುಪ್ತ ಪ್ರದೇಶಗಳಲ್ಲಿ ತಿರುಗಾಡಿದೆಯೋ? ದೇವರು ಯೋಬನಿಗೆ ಕೇಳ್ತಾ ಇದ್ದಾರೆ ಬಿರುಗಾಳಿಯೊಳಗಿಂದ. ಎಂದಾದರೂ ಸಮುದ್ರದ ಬುಗ್ಗೆಗಳೊಳಗೆ ಸೇರಿದ್ದೆಯೋ ಅಂತ. ದೇವರ ನಮಗೆ ಸ್ತೋತ್ರವಾಗಲಿ. ಅಂದರೆ ಯೋಬನಷ್ಟೆಲ್ಲ ಮಾತನಾಡದ ಸಂತೋಷ. ಆದರೆ ಯೋಬನ ಹತ್ರ ಹೇಳ್ತಾರೆ, ಸಮುದ್ರದ ಬುಗ್ಗೆಯೊಳಗೆ ನೀನು ಹೋಗಿದ್ದೀಯೋ, ಬಂದಿದ್ದೀಯೋ? ಇಲ್ಲಲ್ಲ, ಎಲ್ಲವೂ ನನ್ನದೇ, ನಾನೇ ಸೃಷ್ಟಿ ಮಾಡಿದ್ದು. ಎಲ್ಲದರೊಳಗೆ ತಿರುಗಾಡಿದವನು ಕೂಡ ನಾನೇ. ಸಮುದ್ರದೊಳಗೆ ಹೋದವನು, ಬಂದವನು, ಸಮುದ್ರವನ್ನು ಸ್ಥಿರಪಡಿಸಿದವನು ಕೂಡ ನಾನೇ ಆಗಿದ್ದೇನೆ. ಯಾವುದೇ ರೀತಿ ಮನುಷ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯವಾಯ್ತಾ? ಇವತ್ತು ಹಡಗಿನ ಮೂಲಕ ಹೋಗ್ಬೋದು, ಎಷ್ಟೋ ಆಳದಲ್ಲಿ ಹೋಗಿ ಮೀನು ಹಿಡಿಬಹುದು, ಎಷ್ಟೋ ಆಳದಲ್ಲಿ ಸಮುದ್ರದ ಹಡಗುಗಳು ಕೂಡ ಹೋಗ್ಬೋದು. ಆದರೆ ಸಮುದ್ರದ ಕೆಳ ಪಾತಗಳನ್ನು ಯಾರು ಕಂಡು ಹಿಡಿದವರೇ ಸಾಧ್ಯವಾಗಲಿಲ್ಲ. ಆ ನೀರುಗಳು ಎಲ್ಲಿ ಹೋಗ್ತದೆ ಬರ್ತದೆ ಅಂತ ಹೇಳಿ ಅದನ್ನು ಕಂಡು ಹಿಡಿಯೋಕ್ಕೂ ಸಾಧ್ಯವಾಗಲಿಲ್ಲ. ಕಾರಣ ಅದನ್ನು ಸರ್ವವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ದೇವರ ಪರಮಾತ್ಮ ಭಗವಂತನು ಯೇಸು ಕ್ರಿಸ್ತನು ಅಲ್ಲ ಅಕ್ಬರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯನಿಗೆ ಸಾಧ್ಯ ಆಗಲೇ ಇಲ್ಲ. ಅದಕ್ಕೆ ಯೋಬನಿಗೆ, ಯಾಕಪ್ಪ ನೀನು ಇಷ್ಟೊಂದು ಯಾಕೆ ಪರದಾಡ್ತೀಯ, ಬೇಸರಗೊಳ್ತಾ ಇದ್ದೀಯಾ, ನಾನೇ ಅಂತ ಹೇಳಿ ದೇವರು ಯೋಬನ ಹತ್ರ ಕೇಳ್ತಾ ಇದ್ದಾರೆ. ಭೂಮಿಯ ಕೆಳಗಣ ಸಾಗರದ ಗುಪ್ತ ಪ್ರದೇಶಗಳಲ್ಲಿ ತಿರುಗಾಡಿದ್ದೀಯೋ? ಭೂಮಿಯ ಕೆಳಗಣ ಸಾಗರದ ಅಂದರೆ ಸಮುದ್ರದ ಆಳದಲ್ಲಿ ನೀನು ತಿರುಗಾಡಿದ್ದೀಯೋ? ಅದರ ಆಳ ಎಷ್ಟು ಇದೆ, ತಳಮಟ್ಟವನ್ನು ನೀನು ಕಂಡು ಹಿಡಿದಿದೆಯೋ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಇಲ್ಲಿವರೆಗೆ ಆಗಲಿಲ್ಲ. ಇನ್ನು ಮುಂದೆ ಯಾವುದೇ ವಿಜ್ಞಾನಿಗಳು ಯಾವುದಕ್ಕಾದರೂ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಗುವುದೇ ಇಲ್ಲ. ಅದು ದೇವರೇ ಅದನ್ನು ಸೃಷ್ಟಿ ಮಾಡಿ ಎಷ್ಟು ಅಗಲ, ಎಷ್ಟು ಉದ್ದ ಅಂತೇಳಿ, ಆಮೇಲೆ ಎಷ್ಟು ಆಳ ಇದೆ ಅದು ಪ್ರತಿಯೊಂದನ್ನು ಕಂಡುಹಿಡಿದವರು ದೇವರೇ ಆಗಿದ್ದಾರೆ. ಹಾಗಿರುವಾಗ ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟು ತಿಳಿಯಪಡಿಸಿ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇರುವಾಗ ನಾವು ನಮ್ಮದೆಂದು ಹೋಗಬಾರದು. ದೇವರ ಮೇಲೆ ನಮ್ಮ ಭರವಸೆ ಇಡಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರ ಹಿಂದೆ ನಾವು ಹೋಗಬೇಕಾಗಿದೆ. ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವವು ದೇವರದ್ದೇ ಆಗಿದೆ. 17ನೇ ವಚನ. ಮರಣದ ಬಾಗಿಲುಗಳು ನಿನಗೆ ಗೋಚರವಾದವೋ? ಘೋರಾಂಧಕಾರದ ಕದಗಳನ್ನು ಕಂಡಿಯಾ? ಮರಣದ ಬಾಗಿಲುಗಳು ನಿನಗೆ ಗೋಚರವಾಗಿದೆಯೋ? ಯಾವಾಗ ಸಾಯ್ತಾರೆ, ಹೇಗೆ ಹೋಗ್ತಾರೆ, ಏನು ಬರ್ತಾರೆ ಅಂತ ನಿನಗೆ ಗೋಚರ ಆಗಿದೆಯೋ? ಖಂಡಿತವಾಗಿಯೂ ಯಾರು ಯಾವಾಗ ಸಾಯ್ತಾರೆ ಅಂತೇಳಿ ಗೋಚರವೇ ಇಲ್ಲ. ಎಲ್ಲಿ ಜೀವ ಹೋಗ್ತದೆ, ಎಲ್ಲಿ ಸೇರ್ತದೆ ಅಂತ ಗೋಚರವೇ ಇಲ್ಲ. ಆದರೆ ಇವತ್ತು ಒಂದೊಂದು ಪುಸ್ತಕಗಳಲ್ಲಿ ಅದನ್ನು ಓದ್ಬೋದು. ಅಲ್ಲಿ ಯಮರಾಜ ತಗೊಂಡು ಹೋಗ್ತಾನೆ, ಇಲ್ಲಿ ತಗೊಂಡು ಹೋಗ್ತಾನೆ, ಅಲ್ಲಿ ಹಾಗೆ ಆಗ್ತದೆ, ಇಲ್ಲಿ ಹೀಗೆ ಆಗ್ತದೆ ಅಂತೇಳಿ. ಅದರಲ್ಲಿ ಕೆಲವು ನಂಬುವಂಥ ವಿಷಯಗಳು ಕೂಡ ಇದ್ದಾವೆ, ಇಲ್ಲ ಅಂತ ಹೇಳುವುದಿಲ್ಲ. ಹಾಗಿರುವಾಗ ಸಂಪೂರ್ಣ ವಿಷಯಗಳು ಯಾವಾಗ ಸಾಯ್ತೇವೆ, ಎಲ್ಲಿಗೆ ಹೋಗ್ತವೆ, ಇಲ್ಲಿ ಬರ್ತೇವೆ ಅಂತ ಗೊತ್ತಾಗ್ತದೆ ಇಲ್ಲ. ಹಾಗೆ ಘೋರಾಂಧಕಾರದ ಕದಗಳನ್ನು ಕಂಡಿಯೋ? ಘೋರಾಂಧಕಾರ ಬಹಳ ಅಂದರೆ ನರಕ ಅಂದರೆ ಶಿಕ್ಷೆಯನ್ನು ಕೂಡ ನೀನು ನೋಡಿದ್ಯೋ? ನಿನಗೆ ಅದು ಗೊತ್ತಾಗಿದೆಯೋ? ಇಲ್ಲ. ಯಾರಿಗೆ? ಯೋಬನಿಗೆ. ಆದರೆ ಬರ್ತಾ ಬರ್ತಾ ಅನೇಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಇದನ್ನೆಲ್ಲ ನಾವು ಓದುವಾಗ ಇವತ್ತು ಬಹಳ ಜನರಿಗೂ ಇದರ ಅರಿವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು.
ದೇವರು ನಮ್ಮ ಸರ್ವವನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಎಲ್ಲವನ್ನು ಉಂಟು ಮಾಡಿ, ಅಂದರೆ ದೇವರ ಸೃಷ್ಟಿ ನಿಯಮಗಳನ್ನು ದೇವರುಗಳನ್ನ ಅರ್ಥಕೊಂಡು ದೇವರು ಯಾರಿಗೆ ತಿಳಿಸ್ತಾರೋ, ಯಾರಿಗೆ ಜ್ಞಾನ ಕೊಡ್ತಾರೋ ಅವರು ತಿರುಗಿ ದೇವರಿಗೆ ವಿರುದ್ಧವಾಗಿ ಹೋದರೆ ಖಂಡಿತವಾಗಿ ಮರಣದ ಬಾಗಿಲು ಕೂಡ ಅವರಿಗೆ ಗೊತ್ತೇ ಆಗೋದಿಲ್ಲ. ಎಷ್ಟು ತಿಳಿಸಿದ್ರು ಅವರು ತಿಳ್ಕೊಳ್ಳೋದು ಇಲ್ಲ. ಸ್ವರ್ಗ ನರಕ ಅಂತದ್ದು ಅವರಿಗೆ ಯಾವುದು ಬೇಡವೇ ಬೇಡ. ಅವರು ಲೋಕದ ವಿಷಯದಲ್ಲೇ ಹೋಗ್ತಾರೆ, ದೇವರಿಗೂ ವಿರುದ್ಧವಾಗಿ ಮಾತನಾಡ್ತಾರೆ, ದೇವರಿಂದ ಆರಿಸಿಕೊಂಡವರಿಗೂ ವಿರುದ್ಧವಾಗಿ ಮಾತನಾಡ್ತಾರೆ. ಅದಕ್ಕೆ ಯೋಬನಿಗೆ ದೇವರು ಕೇಳಿದ್ದು, ಮರಣದ ಬಾಗಿಲು ನಿನಗೆ ಗೋಚರವಾದವೋ, ಘೋರಂಧಕಾರದ ಕದಗಳನ್ನು ಕಂಡಿದ್ದೀಯಾ, ನರಕವನ್ನು ಕಂಡಿದ್ದೀಯಾ ನೀನು? ಇಲ್ಲಂದ್ರೆ ಇಲ್ಲಿ ಏನಾಗ್ತದೆ ಅಂದರೆ ಯೋಬನಿಗೆ ಅವನ 3 ಮಂದಿ ಸ್ನೇಹಿತರು ಮತ್ತು ಇನ್ನೊಬ್ಬಟ್ಟು 4 ಜನ ಬಹಳ ವಿರೋಧಿಗಳು ಬಂದರು. ಅವ್ರಿಗೆ ಎಷ್ಟು ತಿಳಿಸಿದ್ರು ಅವ್ರ ಮಾತು ಕೇಳಲಿಲ್ಲ, ಬದಲಾಗಲೇ ಇಲ್ಲ. ಆದರೆ ಅಂಥವರಿಗೆ ಬಹಳ ಶಿಕ್ಷೆ ಬರ್ತದೆ, ಅವರಿಗೆ ಮರಣ ಪಾತಾಳ ಎಂಬುದು ಗೊತ್ತಿಲ್ಲ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. 18 ಭೂ ವಿಸ್ತಾರವನ್ನು ಗ್ರಹಿಸಿದ್ದೀಯೋ, ಇದೆಲ್ಲ ನಿನಗೆ ತಿಳಿದಿದ್ದರೆ ನೀನು ತಿಳಿಸು. ಭೂ ವಿಸ್ತಾರ, ಈ ಭೂಮಿ ಕೂಡ ಇಡೀ ಜಗತ್ತೇ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಅಥವಾ ಎಷ್ಟು ಅಗಲವಾಗಿದೆ ಅಂತ ಇವತ್ತು ಕಂಡುಹಿಡಿಯಕ್ಕೆ ಸಾಧ್ಯ ಆಗಿದೆಯೋ ಇಲ್ಲ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಪೂರ್ವ, ದಕ್ಷಿಣ, ಪಶ್ಚಿಮ 3 ಕಡೆಗೆ ಭೂಮಿಯ ವಿಸ್ತಾರ ಎಲ್ಲಿದೆ ಅಂತ ಕಂಡುಹಿಡಿದಿದ್ದಾರೆ. ಸಮುದ್ರವನ್ನು ಕಂಡುಹಿಡಿದಿದ್ದಾರೆ. ಉತ್ತರ ಭಾಗದಲ್ಲಿ ಇವತ್ತು ಕೂಡ ಭೂಮಿಯ ಒಂದು ಭಾಗ, ಉತ್ತರ ಭಾಗದಲ್ಲಿ ಸಮುದ್ರ ಎಲ್ಲಿ ಇದೆ, ಎಲ್ಲಿ ಅಂಚಿ ಇದೆ, ಭೂಮಿ ಎಲ್ಲಿ ಎಂಡಾಗಿದೆ, ಇಲ್ಲಿವರೆಗೆ ಕಂಡುಹಿಡಿಯಲು ಸಾಧ್ಯವಿಲ್ಲ. ಘೋರವಾದ ಅರಣ್ಯ, ಮನುಷ್ಯ ಹೋಗ್ಲಿಕ್ಕೂ ಆಗಲಿಲ್ಲ, ಹೋಗೋದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಪ್ರಥಮ ಮಾನವರನ್ನ, ಮನುಷ್ಯನನ್ನ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದ್ದು ಅಲ್ಲಿಯೇ ಆಗಿದೆ. ಅದಕ್ಕೆ ಏದೇನ್ ತೋಟ ಎಂಬ ಹೆಸರು, ಅಂದರೆ ಪರಿಶುದ್ಧವಾದ ಭೂಮಿ ಅಂತ. ಇದು ನಮ್ಮ 18 ಪುರಾಣಗಳಲ್ಲಿ ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಕೂಡ ಈ ವಿಷಯಗಳು ಬರೆಯಲ್ಪಟ್ಟಿವೆ. ಮೊಟ್ಟ ಮೊದಲ ಮನುಷ್ಯರನ್ನು ಕೂಡ ದೇವರು ಉಂಟು ಮಾಡಿದಲ್ಲಿ ಎಂಬುದಾಗಿ. ಏದೇನ್ ತೋಟ ಅಂದರೆ ಪರಿಶುದ್ಧವಾದ ಭೂಮಿ. ಅದು ಭೂಲೋಕದಲ್ಲಿ ಒಂದು ಪರಲೋಕವಾಗಿದೆ. ಅಲ್ಲಿಗೆ ಪರಲೋಕದಿಂದ ಕೈಲಾಸ ವೈಕುಂಠದಿಂದ ದೇವರ ದೂತರು ಹತ್ತುವುದು ಇಳಿಯೋದು ಅಲ್ಲಿಯೇ ಆಗಿದೆ. ಇಡೀ ಭೂಲೋಕಕ್ಕೆ ಇಡೀ ಆಶೀರ್ವಾದ ಹರಿದು ಹೋಗುವಂಥದ್ದು 4 ದಿಕ್ಕುಗಳಿಗೂ ಅಲ್ಲಿಯೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದು ದೇವರಿಂದಲೇ ಆಯಿತು ಹೊರತು ಮನುಷ್ಯ ಇಲ್ಲಿವರೆಗೆ ತಲುಪಲಿಲ್ಲ, ತಲುಪಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ್ದು, ಭೂ ವಿಸ್ತಾರವನ್ನು ಗ್ರಹಿಸಿದ್ದೀಯೋ, ಇದೆಲ್ಲ ನಿನಗೆ ತಿಳಿದಿದ್ದರೆ ಹೇಳು. ಎಂತೆಂಥ ವಿಜ್ಞಾನಿಗಳಿರ್ಬೋದು, ಎಂತೆಂಥ ಮಿಷನ್ಸ್ಗಳು ಇರ್ಬೋದು, ಏನೇ ಇರ್ಬೋದು, ಖಂಡಿತವಾಗಿ ಒಂದು ಭಾಗ ಇನ್ನೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಕಾರಣ ಅದು ಭೂಲೋಕದ ಕಡೆಯಿಂದ ಇವತ್ತು ಮಳೆ ಮೋಡ ಬರ್ತದೆ, ಆಕಾಶ ಹೋಗಿ ಅಲ್ಲಿಗೆ ಮುಟ್ಟಿದೆ ಅಂದರೆ ಆ ಕಡೆಯ ಸಮುದ್ರಕ್ಕೆ, ಅಲ್ಲಿಂದ ದೇವರು ನೀರನ್ನು ಮಂಜುಗಡ್ಡೆಯನ್ನಾಗಿ ಮೋಡದ ರೂಪದಲ್ಲಿ ತಂದು ಸುರಿಯುವುದೆಂಬುದಾಗಿ ಕೀರ್ತನೆಯಲ್ಲಿ ದಾವೀದರಸರು ಕೂಡ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಯೋಬನಿಗೆ ಕೂಡ, ಅಪ್ಪ ನೀನು ಬಹಳ ಮಾತಾಡ್ತೀಯ, ಸಂತೋಷ, ಆದರೆ ಇದೆಲ್ಲ ನಿನಗೆ ಗೊತ್ತಿದೆಯಾ? ಗೊತ್ತಿಲ್ಲ. ನಾನೇ, ಹೆದರಬೇಡ. ಯಾಕೆ ನಿನ್ನನ್ನು ನೀನು ಶಪಿಸಿಕೊಳ್ತೀಯ? ಯಾಕೆ ಬೇಸರ ಪಡ್ತಾ ಇದ್ದೀಯ ನೀನು ಅಂತೇಳಿ ದೇವರು ಯೋಬನಿಗೆ ಧೈರ್ಯ ಕೊಟ್ಟು ಮತ್ತು ದೇವರನ್ನ ತಿಳಿಯಪಡಿಸ್ತಾ ಇದ್ದಾರೆ. ಹಾಗೆ ಇವತ್ತು ನಮಗೆ ಕೂಡ ಕಷ್ಟ, ಸಂಕಟ, ದುಃಖಗಳು ಬಂದಾಗ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ಇದರ ಮೂಲಕ ನಮಗೂ ಧೈರ್ಯವನ್ನು ಕೊಡ್ತಾ ಇದ್ದಾರೆ, ತಿಳಿಯಪಡಿಸ್ತಾಲೇ ಇದ್ದಾರೆ, ಧೈರ್ಯ ಪಡಿಸ್ತಾಲೇ ಇದ್ದಾರೆ, ಬಲಪಡಿಸ್ತಾಲೇ ಇದ್ದಾರೆ. ಹಾಗಿರುವಾಗ ನಾವು ದೇವರಲ್ಲಿ ಭಯ ಭಕ್ತಿ ಇಟ್ಟುಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 19ನೇ ವಚನ, ಬೆಳಕಿನ ನಿವಾಸಕ್ಕೆ ಹೋಗುವ ದಾರಿಯಲ್ಲಿ, ಬೆಳಕಿನ ನಿವಾಸಕ್ಕೆ ಹೋಗುವ ದಾರಿಯಲ್ಲಿ ಅಂದರೆ ಪಾಪದ ಜೀವಿತದಿಂದ ಬಿಟ್ಟು ನಾವು ಶಾಂತಿ, ಸಮಾಧಾನ, ಆರೋಗ್ಯ, ಆಶೀರ್ವಾದಕ್ಕೆ ಬರುವ ನಿವಾಸಕ್ಕೆ ಹೋಗುವ ದಾರಿ ಎಲ್ಲಿ ಅಂದರೆ ಅದು ದೇವರೇ ಆಗಿದ್ದಾರೆ. ದೇವರ ಮಾತನ್ನೇ ಕೇಳಬೇಕು. ಹಿಂದಿನ ಜೀವಿತ ನಮ್ಮದು ಕತ್ತಲಮಯ ಜೀವಿತವಾಗಿತ್ತು. ಆಗ ನಮ್ಮ ಜೀವಿತವು ಎಲ್ಲೆಲ್ಲೇ ಇತ್ತು ಅಂದರೆ ಬೆಳಕಿನಲ್ಲಿ. ಇವತ್ತು ಬೆಳಕಿಲ್ಲದೆ ಹೋಗುವಾಗ ಎಲ್ಲೆಲ್ಲೋ ಬೀಳ್ತಾರೆ, ಏನೇನೋ ಗಾಯ ಮಾಡ್ಕೊಳ್ತಾರೆ, ಎಡವಿ ಬೀಳ್ತಾರೆ. ಅದೇ ಹಗಲು ಹೊತ್ತಿನಲ್ಲಿ ನಡೆಯುವವರು ಏನಾಗ್ತಾರೆ, ಅವರು ಬುದ್ಧಿವಂತರು, ಜ್ಞಾನವಾದರೆ ಅವರು ಹಗಲಿನಲ್ಲಿ ಎಡುವುದಿಲ್ಲ. ಇಲ್ಲದಿದ್ದರೆ ಅನೇಕರು ಹಗಲಿನಲ್ಲಿ ಕೂಡ ಎಡವಿ ಹೋಗ್ತಾರೆ. ಅಂದರೆ ಪಾಪಮಯ ಜೀವಿತ.
ಹಾಗೆ ಬೆಳಕಿನ ನಿವಾಸಕ್ಕೆ ಹೋಗುವ ದಾರಿ ಎಲ್ಲಿ? ಬೆಳಕಿನ ನಿವಾಸ ಅಂದರೆ ದೇವರ ಬಳಿಗೆ ಬರುವ ದಾರಿ. ಅಂದರೆ ದೇವರು ನಮಗೆ ತಿಳಿಯಪಡಿಸಿದ ಮೇಲೆ, ದೇವರನ್ನೇ ತಿಳಿಯಪಡಿಸಿದ ಮೇಲೆ ಪಡಿಸ್ತಾ ಇರುವಾಗ ಹಿಂದಿನ ಜೀವಿತವನ್ನು ಬಿಟ್ಟ ದೇವರ ಬಳಿಗೆ ಬರುವಂಥದ್ದು. ಅದು ಕೂಡ ದೇವರ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ದೇವರನ್ನೇ ನಾವು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರನ್ನೇ ನಮಗೆ ಇತರರ ಮೂಲಕ ತಿಳಿಯಪಡಿಸ್ತಾ ಇರುವಾಗ, ಅಂದರೆ ಬುದ್ಧಿವಾದ ಹೇಳ್ತಾ ಇರುವಾಗ, ಒಳ್ಳೆ ಮಾತನ್ನು ಹೇಳ್ತಾ ಇರುವಾಗ, ಅದುವೇ ಬೆಳಕಿನೆಡೆಗೆ ಬರುವಂಥದ್ದು. ಕತ್ತಲಿನ ಸ್ವಸ್ಥಲವು ಎಲ್ಲಿದೆ? ಕತ್ತಲಿನ ಸ್ವಸ್ಥಲ ಅಂದರೆ ಏನು? ಪಾಪಮಯ ಜೀವಿತ. ಎಷ್ಟು ಬುದ್ಧಿವಾದ ಹೇಳಿದ್ರು, ಏನೇ ಹೇಳಿದ್ರು, ಎಷ್ಟೇ ಒಳ್ಳೆಯದು ಮಾಡಿದ್ರು ಕೂಡ ಅವರ ಈ ಪ್ರಾಪಂಚಿಕ ಜೀವಿತ, ನಾಶವಾಗುವ ಜೀವಿತ, ಕೆಟ್ಟ ಜೀವಿತ, ದುಷ್ಟತನ ಜೀವಿತ ಅವರು ಬಿಡುವುದೇ ಇಲ್ಲ. ಅದು ಕತ್ತಲುಮಯ ಜೀವಿತವಾಗಿದೆ. ಏನೇ ಹೇಳಿದ್ರು ಅವರಿಗೆ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳೋದಿಲ್ಲ, ಯಾವುದು ಗ್ರಹಿಸಕ್ಕೆ ಅವರಿಗೆ ಯೋಜನೆಯೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಕತ್ತಲನ್ನು ಬಿಟ್ಟು, ಅಂದರೆ ಪಾಪದ ಜೀವಿತವನ್ನು ಬಿಟ್ಟು ದೇವರ ಬಳಿಗೆ ಬರಬೇಕು ಅಂತ ಇದರ ಅರ್ಥ. 20, ನೀನು ಆ ಒಂದೊಂದನ್ನು ಅದರದರ ಪ್ರಾಂತ್ಯಕ್ಕೆ ಕರಕೊಂಡು ಹೋಗಿ ಅವುಗಳ ಮನೆಯ ಹಾದಿಗಳನ್ನು ಕಂಡುಕೊಳ್ಳಬಲ್ಲೆಯ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾವು ನಮ್ಮ ಇಷ್ಟಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ದೇವರೇ ನಮ್ಮನ್ನು ಎಲ್ಲ ರೀತಿಯಲ್ಲಿ ನಡೆಸುವಂಥದ್ದು. ಇವತ್ತು ಉದಾಹರಣೆಗೆ ನನ್ನನ್ನೇ ಹಿಂದಿನ ಜೀವಿತವು ಬಹಳ ಪಾಪಮಯ ಜೀವಿತವಾಗಿತ್ತು. ಆದರೆ ಮರಣದ ಪಾಶಕ್ಕೆ ಅದು ತೆಕೊಂಡು ಹೋಯಿತು. 3 ಸಲ ನಾನು ಆತ್ಮಹತ್ಯೆಯಲ್ಲಿ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ 31 ವರ್ಷವಾಗಬೇಕಿತ್ತು. ಆದರೆ ದೇವರೇ ನನ್ನನ್ನು ಇತರರ ಮೂಲಕ ಏನು ಮಾಡಿದ? ಮರಣ ಪಾಶದಿಂದ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸಿ ಕಾಪಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮಿಂದ ನಾವೇ ಏನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಒಂದು ಪ್ರೀತಿ, ಆಶೀರ್ವಾದ ಇಲ್ಲದೆ ಅದನ್ನು ಯೋಬನಿಗೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಂದು ದೇವರ ಉಪಕಾರಗಳನ್ನು, ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಂಡು ನಾವು ದೇವರನ್ನೇ ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. 21ನೇ ವಚನ, ನಿನಗೆ ತಿಳಿದಿರಬೇಕು, ಆಗಲು ಹುಟ್ಟಿದೆಯಲ್ಲವೇ, ನಿನ್ನ ದಿನಗಳ ಸಂಖ್ಯೆ ಬಹಳ ದೊಡ್ಡದು. ನೋಡಿ, ನಿನಗೆ ತಿಳಿದಿರಬೇಕು, ಆಗಲು ಹುಟ್ಟಿದೆಯಲ್ಲವೇ, ನಿನ್ನ ದಿನಗಳ ಸಂಖ್ಯೆ ಬಹಳ ದೊಡ್ಡದು. ನಾವು ಆಗಲೇ ಹುಟ್ಟಿದ್ದೇವೆ ಅಂದರೆ ಯಾವಾಗ? ಮೊದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇದು ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ ಕೂಡ ಅಪೊಸ್ತಲನಾದ ಪೌಲರು ಎಫೆಸರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಜಗತ್ತು ಉತ್ಪತ್ತಿಗಿಂತ ಮೊದಲೇ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಅಂತ. ಉದಾಹರಣೆಗೆ ನಾವು ಪಾಪಮಯ ಜೀವಿತದಲ್ಲಿದ್ದೆವು. ದೇವರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಸರ್ವ ಸೃಷ್ಟಿ ನಮಗೆ ಗೊತ್ತಿರಲಿಲ್ಲ. ಈಗ ಉದಾಹರಣೆಗೆ 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ ಕೊಟ್ಟರು. ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಸರ್ವವನ್ನು ಸೃಷ್ಟಿ ಮಾಡಿದರು. 7ನೇ ದಿವಸ ಅಂದರೆ ಶನಿವಾರ, ಸಬ್ಬತ್ ದಿವಸ. ಅದುವೇ ಇತ್ತು ಸ್ಕೂಲ್ ಮಕ್ಕಳಿಗೆ. ಮಧ್ಯಾಹ್ನದ ಮೇಲೆ ರಜಾ. ಆಮೇಲೆ ವಾರದ ಮೊದಲನೇ ದಿವಸ ಭಾನುವಾರ ಇಡೀ ರಜಾ. ಕಾರಣ ದೇವರು ಮಣ್ಣಿನೊಳಗಿಂದ ಎದ್ದು ಬಂದಂಥ ದಿವಸವಾಗಿದೆ, ಮಹಿಮೆಯ ದಿವಸವಾಗಿದೆ. ಅದುವೇ ನಮ್ಮ ಸಂಸ್ಕೃತದಲ್ಲಿ ಓಂ ಮೃತ್ಯುಂಜಯಾಯ ನಮಃ. ಆದರೆ ಓಂ ಬ್ರಹ್ಮಪುತ್ರಾಯ ನಮಃ. ಸಾಕ್ಷಾತ್ ಪರಬ್ರಹ್ಮನೇ, ಪರಮಾತ್ಮನೇ ಮನುಷ್ಯನ ಅವತಾರವೆತ್ತಿ ಬಂದು ಅನೇಕ ಕಷ್ಟ, ಸಂಕಟ, ದುಃಖಗಳು, ಅಂದರೆ ಅದರಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯನ್ನು ಸೂಚಿಸ್ತದೆ. ಇದನ್ನು ಹಿಂದೆ ಕೂಡ ತಿಳಿಸಿದ್ದೇವೆ, ಮುಂದೆ ಕೂಡ ತಿಳಿದುಕೊಳ್ಳಬಹುದು. ಸಮಾಧಿ ಮಾಡಿಸಿಕೊಂಡು ಮಣ್ಣಿನೊಳಗಿಂದ ಎದ್ದು ಬಂದಂಥ ದಿವಸ ಓಂ ಮೃತ್ಯುಂಜಯಾಯ ನಮಃ. ಅಂದರೆ ಸಾವನ್ನು ಜಯಿಸಿದಂಥ ದೇವರೇ ನಿಮಗೆ ಸ್ತೋತ್ರ. ಅದುವೇ ಭಾನುವಾರ. ಇದು ಎಲ್ಲವನ್ನ ತಿಳಿದುಕೊಂಡು ದೇವರು ಯಾರು? ಸರ್ವ ಸೃಷ್ಟಿ, ಆದಿಯು, ಅಂತ್ಯವು, ಸರ್ವನಾಶ, ಪ್ರತಿಯೊಂದನ್ನು ತಿಳಿದುಕೊಳ್ಳುವಂಥದ್ದು ಏನಾಗಿದೆ ಅಲ್ಲಿ? ಇದು ನಿನಗೆ ತಿಳಿದಿರಬೇಕು. ನೀನು ಆಗಲೇ ಹುಟ್ಟಿದೆಯಲ್ಲ, ಆದರೆ ಗೊತ್ತಿತ್ತ? ಇಲ್ಲ, ಈಗ ನಿನಗೆ ನಾನು ತಿಳಿಯಪಡಿಸ್ತಾ ಇದ್ದೇನೆ ಅಂತೇಳಿ ಯೋಬನಿಗೆ ದೇವರು ಹೇಳಿದಂಥ ಮಾತು. ನಿನ್ನ ದಿನಗಳ ಸಂಖ್ಯೆ ಬಹಳ ದೊಡ್ಡದು. ನೀನು ಬಹಳ ವರ್ಷ ನೀನು ಜೀವಿಸ್ತೀಯ. ಆ ದಿವಸಗಳನ್ನು, ಆಯುಷ್ಯ ಫಲವನ್ನು ಕೂಡ ಕೊಟ್ಟಿದ್ದು ನಾನೇ ನಿನಗೆ ಅಂತ ದೇವರು ಯೋಬನಿಗೆ ಹೇಳಿದಂಥ ಮಾತು. ಹಾಗೆ ಇವತ್ತು ನಮಗೆ ಕೂಡ ಒಂದು ಕಾಲದಲ್ಲಿ ಕತ್ತಲಮಯ ಜೀವಿತದಲ್ಲಿ ಇದ್ದೆವು. ನಮಗೆ ದೇವರಂದರೆ ಯಾರು, ಏನು ಅಂತ ಗೊತ್ತಿಲ್ಲ. ಉದಾಹರಣೆಗೆ ಮನುಷ್ಯ ಮಾಡಿದ ಬೆಳ್ಳಿ, ಬಂಗಾರ, ಬೆಳ್ಳಿಗಳಿಂದ, ಬಂಗಾರಗಳಿಂದ, ಸ್ಟೀಲ್ಗಳಿಂದ, ಕಬ್ಬಿಣಗಳಿಂದ, ಮಣ್ಣಿನಿಂದ, ಕಲ್ಲುಗಳಿಂದ, ಮರಗಳಿಂದ
ದೇವರನ್ನ ಮಾಡಿಕೊಂಡು ಏನೆಲ್ಲ ಮಾಡಿ ಅದಕ್ಕೆ ಪೂಜೆ ಪುಸ್ಕಾರ ಪ್ರಸಾದ ಮಾಡಿಕೊಂಡು ಸುಮ್ಮನೆ ಯಾವ ದೇವರು ಈ ದೇವರು ಆ ಮನುಷ್ಯರು ಈ ಮನುಷ್ಯರು ಆ ಗುರೂಜಿ ಈ ಗುರೂಜಿ ಅವರು ಇವರು ಅಂತ ಹೋಗ್ಕೊಂಡು ಆ ದೆವ್ವ ಹಿಡಿದವರ ಕುನಿ ಹತ್ರ ಹೋಗ್ಕೊಂಡು ಜ್ಯೋತಿಷ್ಯದವ್ರ ಹತ್ರ ಹೋಗ್ಕೊಂಡು ಮಾಯಮಂತ್ರ ಮಾಡಿಸ್ಕೊಂಡು ಅದಕ್ಕೆ ಪ್ರಾಣಿ ಬಲಿ ಕೊಟ್ಟುಕೊಂಡು ಅನೇಕ ಪಾಪಮಯ ಜೀವಿತದಲ್ಲಿ ಹೋಗಿ ಸರ್ವನಾಶವಾಗಿ ಮರಣಕ್ಕೆ ಹೋಗಿದ್ದೋ. ಈ ಉದಾಹರಣೆಗೆ ನಾನೇ ಹೋಗಿದ್ದೆ. ಆದರೆ ದೇವರು ದರ್ಶನ ಕೊಟ್ಟಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ತಿಳಿದಿರಬೇಕು ಅಂತೇಳಿ ನಿನಗೆ ತಿಳಿದಿರಬೇಕು. ಆಗಲು ಹುಟ್ಟಿದ್ದೇವೆ ಅಲ್ಲೇ, ನಿನ್ನ ದಿನಗಳ ಸಂಖ್ಯೆ ಬಹಳ ದೊಡ್ಡದು. ಹಾಗೆ ದರ್ಶನ ಕೊಟ್ಟ ಮೇಲೆ ದೇವರೇ ಕರೆದ ಮೇಲೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಖಂಡಿತವಾಗಿ ಮತ್ತೆ ನಮ್ಮ ಜೀವಿತಕ್ಕೆ ನಾವು ಹೋಗಬಾರದು. ಹಿಂದಿನ ಜೀವಿತಕ್ಕೆ ಆಯುಷ್ಯ ಫಲ ಪೂರ್ತಿ ನಾವು ಮತ್ತೆ ಶಾಂತಿ ಸಮಾಧಾನ ಆರೋಗ್ಯದಿಂದ ಜೀವಿಸಬೇಕಾದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನೇ ಕೇಳಿ ನಾವು ನಡೆಯಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಬಹಳ ಸಂಖ್ಯೆ ದೊಡ್ಡದು. ಆಯುಷ್ಯ ಫಲ ದೇವರು ಎಷ್ಟು ವರ್ಷ ನಮಗೆ ಆಯುಷ್ಯ ಫಲ ಕೊಟ್ಟಿದ್ದಾರೋ ಅಷ್ಟು ವರ್ಷ ದೇವರು ನಾವು ಶಾಂತಿ ಸಮಾಧಾನ ಆರೋಗ್ಯದಲ್ಲಿ ಜೀವಿಸಬೇಕಾದ್ರೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರನ್ನು ಹಿಂಬಾಲಿಸಿದರೆ ಮಾತ್ರ ಸಾಧ್ಯ. ಇನ್ನು ದೇವರು ಬೇಕು, ದೆವ್ವನು ಬೇಕು, ಮಾಯ ಬೇಕು, ವಿಗ್ರಹ ಬೇಕು. ದೇವರಿಗೆ ಕೊಡುವ ಗೌರವವನ್ನು ಮನುಷ್ಯರಿಗೆ ಕೊಡುವಂಥದ್ದು, ಮನುಷ್ಯರ ಕಾಲಿಗೆ ಅವನು ಯಾವನಂತ ಹೇಳಿದರೂ ಕೂಡ ಅವನ ಪಾದಗಳಿಗೆ ಬೀಳುವಂಥದ್ದು, ದೇವರಿಗೆ ಕೋಪವನ್ನು ಎಬ್ಬಿಸಿ ನಾವು ಜೀವಿಸ್ತಾ ಇದ್ದರೆ ಖಂಡಿತವಾಗಿ ನಮ್ಮ ಜೀವಿತ ಸಂಖ್ಯೆ ದೊಡ್ಡದಾಗಲು ಸಾಧ್ಯವಿಲ್ಲ. ಇದುವೇ ಅನೇಕರು ಅಪಮೃತಿಯಲ್ಲಿ ಹೋಗುವಂಥದ್ದು, ನಾನಾ ರೀತಿ ಕಷ್ಟ ನಾನು ಇಕ್ಕಟ್ಟಿನ ಕಾಲಕ್ಕಾಗಿಯೂ ಯುದ್ಧ ಕದನಗಳ ದಿನಕ್ಕಾಗಿಯೂ ಇಟ್ಟುಕೊಂಡಿರುವ ಹಿಮದ ಭಂಡಾರಗಳನ್ನು ಪ್ರವೇಶಿಸಿದ್ದೀಯೋ? ಕಲ್ಮಳೆಯ ಬೊಕ್ಕಸಗಳನ್ನು ನೋಡಿದ್ದೆಯೋ? ಬೆಳಕನ್ನು ಬಾಗಿಸುವುದಕ್ಕೂ ಬಿಸಿಗಾಳಿಯನ್ನು ಭೂಮಿಯ ಮೇಲೆ ವಿಸ್ತರಿಸುವುದಕ್ಕೂ ಮಾರ್ಗವಿಲ್ಲಿ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ನಾನು ಇಕ್ಕಟ್ಟಿನ ಕಾಲಕ್ಕಾಗಿ ಯುದ್ಧ ಕದನಗಳ ದಿನಕ್ಕಾಗಿ ಇಟ್ಟುಕೊಂಡಿರುವ, ಅಂದರೆ ಬಹಳ ಕಷ್ಟ ಸಂಕಟ ದುಃಖಗಳು ಕೂಡ ದೇವರು ಅವರವರಿಗೆ ತಕ್ಕಾದ ಪ್ರತಿಫಲವನ್ನು ಕೊಡಲಿಕ್ಕೆ ಮೊದಲೇ ದೇವರೇ ನಿಗದಿ ಮಾಡಿದ್ರು. ಯುದ್ಧ ಕದನಗಳ ದಿನಕ್ಕಾಗಿ ಇಟ್ಟುಕೊಂಡಿರುವ ಯುದ್ಧ, ಪ್ರತಿಯೊಂದು ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ಆಗುವುದು ಕೂಡ ದೇವರಿಂದಲೇ. ಅಂದರೆ ಅವರವರು ಮಾಡಿದ ಪಾಪಗಳನ್ನು ಅವರವರ ತಲೆಯ ಮೇಲೆ ತರುವಂಥದ್ದು. ಇದನ್ನು ಹಿಂದೆ ಕೂಡ ಹೇಳಿದ್ದಾನೆ, ನಿಮ್ಮನ್ನು ನಿಮ್ಮ ವೈರಿಗಳ ಕೈಗೆ ಶಿಕ್ಷೆ ಬಿಡ್ತೀನಿ ಅಂತ ಹೇಳಿ ಯುದ್ಧ ಬರುವುದು ಕೂಡ ದೇವರಿಂದಲೇ. ಕಾರಣ ಅವರವರು ಮಾಡಿದ ತಪ್ಪುಗಳು ಅವರವರ ತಲೆಯ ಮೇಲೆ. ದೇವರ ಸಹಾಯ ಇಲ್ಲದೆ ಯುದ್ಧದಲ್ಲಿ ಗೆಲ್ಲಲಿಕ್ಕೂ ಕೂಡ ಯಾರಿಗೂ ಸಾಧ್ಯವಿಲ್ಲ. ದೇವರ ಸಹಾಯದಿಂದಲೇ ಯುದ್ಧಕ್ಕೆ ಗೆಲ್ಲುವಂಥದ್ದು. ಆಗ ಯುದ್ಧವು ಕೂಡ ಬರುವಂಥದ್ದು ದೇವರಿಂದ. ಯುದ್ಧ ಕದನಗಳ ದಿನಕ್ಕಾಗಿ ಇಟ್ಟುಕೊಂಡಿರುವ ಹಿಮದ ಭಂಡಾರಗಳನ್ನು ಪ್ರವೇಶಿಸಿದ್ದೀಯೋ? ಹಿಮದ ಭಂಡಾರ ಅಂದರೆ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಬೀಳುತ್ತವೆ ಒಂದೊಂದು ಕಡೆಗೆ. ಇವತ್ತು ನಾವು ಅದನ್ನು ಮಾಧ್ಯಮಗಳಲ್ಲಿ ಕೂಡ ನೋಡಬಹುದು. ಮಂಜುಗಡ್ಡೆಗಳು ಬಿಂದು ಹೋಗ್ಲಿಕ್ಕೆ ಆಗೋದಿಲ್ಲ, ಬರೋಕ್ಕಾಗೋದಿಲ್ಲ. ಒಬ್ಬರು ನಮ್ಮ ದೇಶವನ್ನು ಕಾಯ್ತಾ ಇರುವಂಥ ಆರ್ಮಿಯವರು ಅಂದರೆ ಮಿಲಿಟರಿಯವರು, ಸೈನಿಕರು ಕೂಡ ಹಿಮದೊಳಗೆ ಸಿಕ್ಕಿ ಹಾಕೊಳ್ತಾರೆ, ಅಲ್ಲಿ ಸಾಯ್ತಾರೆ. ಅಲ್ಲಿ ಎಷ್ಟು ಹಿಮಾಲಯ ಪರ್ವತದ ತಪ್ಪಲಲ್ಲಿ ಕೂಡ ಬೇರೆ ಕಡೆಯೂ ಕೂಡ ಅನೇಕ ಹಿಮದ ರಾಶಿ, ಆ ಭಂಡಾರವನ್ನು ಕೂಡ ಅಲ್ಲಿ ನೇಮಿಸಿದ್ದು ಯಾರು? ದೇವರೇ. ಆಗ ಪ್ರತಿಯೊಂದು ಕಷ್ಟ ಸಂಕಟ ದುಃಖ ಯುದ್ಧ ಕದನ ಹಿಮದ ಭಂಡಾರ ಕೂಡ ಬರುವುದು ದೇವರಿಂದಲೇ. ಕಾರಣ ಅವರವರು ಮಾಡಿದ ಪಾಪಕ್ಕಾಗಿ ಒಂದೊಂದು ಶಿಕ್ಷೆಗಳು ಅಂತ ಇದರ ಅರ್ಥ. ಕಲ್ಮಳೆಯ ಬೊಕ್ಕಸಗಳನ್ನು ನೋಡಿದ್ದೀಯೋ? ಕಲ್ಮಳೆ ಅಂದರೆ ವಿಷ ಗಾಳಿಗಳು ಬರುವಂಥದ್ದು, ವಿಷ ಜಂತುಗಳು ಬರುವಂಥದ್ದು. ಅದರಲ್ಲಿ ಕೂಡ ನಾನಾ ರೀತಿ ದೊಡ್ಡ ದೊಡ್ಡ ರೋಗ ರುಜಿನಗಳು, ಗುಣವಾಗದಂಥ ಕಾಯಿಲೆಗಳು. ಅದರ ಬೊಕ್ಕಸ ಅಂದರೆ ಅದನ್ನು ತುಂಬಿಸಿಡುವ ಬೊಕ್ಕಸಗಳನ್ನು ಸ್ಥಳವನ್ನು ನೀನು ನೋಡಿದ್ದೀಯೋ? ಇಲ್ಲ. ಎಲ್ಲವನ್ನು ಬರಮಾಡುವನು ನಾನೇ ಅಂತೇಳಿ. ಬೆಳಕನ್ನು ಬಾಗಿಸುವುದಕ್ಕೂ ಬಿಸಿಗಾಳಿಯನ್ನು ಭೂಮಿ ಮೇಲೆ ವಿಸ್ತರಿಸುವುದಕ್ಕೂ ಮಾರ್ಗವಿಲ್ಲಿ. ಬೆಳಕನ್ನು ಬಾಗಿಸುವುದಕ್ಕೂ, ಇವತ್ತು ಉದಾಹರಣೆಗೆ ಬೆಳಕು ಇಡೀ ಭೂಲೋಕಕ್ಕೆ ಬೆಳಕನ್ನು ರಾತ್ರಿ ಹಗಲು ಮಾಡುವುದಕ್ಕೂ, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿ ಆಕಾಶದ ಕೆಳಗೆ ಇಟ್ಟವರು ಯಾರು? ದೇವರೇ ಆಗಿದ್ದಾರೆ. ಬಿಸಿ ಗಾಳಿಯನ್ನು ಭೂಮಿ ಮೇಲೆ ವಿಸ್ತರಿಸುವುದಕ್ಕೂ ಮಾರ್ಗವಿಲ್ಲಿ. ಬಿಸಿ ಗಾಳಿಯನ್ನು ಕೂಡ ಭೂಮಿಗೆ ತರುವಂಥದ್ದು. ನೋಡಿ, ಒಂದೊಂದು ಕಡೆಗೆ ಬಿಸಿ ಗಾಳಿ ಹೊಡೆಯುತ್ತದೆ. ಉದಾಹರಣೆಗೆ ಬೇಸಿಗೆಯಲ್ಲಿ ಹವೆ ತಡೆದುಕೊಳ್ಳಲು ಆಗುವುದಿಲ್ಲ. ಬಿಸಿ ಗಾಳಿಗೆ ಅನೇಕರು ನಾನಾ ಥರದ ಕಾಯಿಲೆಗಳು ಸತ್ತು ಕೂಡ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಮಾರ್ಗವೆಲ್ಲಿ? ದೇವರು ಬೇಕಾದಾಗೆ ದೇವರ ಚಿತ್ತಾನುಸಾರ ಕೊಟ್ಟು ಎಲ್ಲಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು, ಏನು ಮಾಡಬೇಕೋ
ಪ್ರತಿಯೊಂದು ಬರುವುದು ದೇವರಿಂದಲೇ. ಆಗ ದೇವರು ಯಾಕೆ ಇದನ್ನೆಲ್ಲ ಮಾಡ್ತಾರೆ, ಯುದ್ಧ ಕದನಗಳು, ಇಂಥ ಕಾಯಿಲೆ ಕಸಗಳು ಶಿಕ್ಷೆಗಳು ಅಂದರೆ ದೇವರನ್ನೇ ತಿಳಿಯಪಡಿಸಿದಾಗ ದೇವರ ಕಡೆಗೆ ತಿರುಗಿಕೊಳ್ಳದೆ ವಿಗ್ರಹಾರ್ಧನೆ, ಮಾಟ, ಮಾಯ, ಮಂತ್ರ, ಜ್ಯೋತಿಷ ಮಾಡಿಕೊಂಡು ಆ ವಿಗ್ರಹಗಳಿಗೆ ಪೂಜೆ ಪುಸ್ಕಾರ ಮಾಡಿಕೊಂಡು ಪ್ರಾಣಿ ಬಲಿ ಕೊಟ್ಟುಕೊಂಡು ದೇವರೇ ಅಂತ ಹೇಳಿಕೊಂಡು ಸ್ವಾಮೀಜಿ ಗುರೂಜಿಗಳು ಅಂಥವರು ಇಂಥವ್ರು ಅಂತ ಹೇಳಿಕೊಂಡು ಅವರ ಕಾಲಿಗೆ ಬೀಳುವಂಥದ್ದು, ದೇವರಿಗೆ ಗೌರವ ಕೊಡೋದಿಲ್ಲ, ಜ್ಯೋತಿಷ ಮಾಡಿಕೊಳ್ಳುವಂಥದ್ದು, ಇದುವೇ ಆಗಿದೆ ದೇವರಿಗೆ ಕೋಪ. ದೇವರ ಮಾತನ್ನು ಮೀರಿ ನಡೆಯುವುದು, ಅದುವೇ ಇವತ್ತು ಈ ಭೂಮಿ ಮೇಲೆ ಯುದ್ಧ, ಅದು ಇದು, ದೊಡ್ಡ ದೊಡ್ಡ ಕಾಯಿಲೆ ಕಸಗಳು, ನಾನಾ ಥರದ ಗಾಳಿಗಳು, ಬೆಳೆಗಳು ಹಾಳಾಗುವಂಥದ್ದು ಇದುವೇ ಆಗಿದೆ. ಅದನ್ನು ದೇವರು ಯೋಬನಿಗೆ ತಿಳಿಯಪಡಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲವೂ ಬರುವುದು ನನ್ನಿಂದಲೇ ಅಂತೇಳಿ. 25ನೇ ವಚನ. ನಿರ್ಜನ ಪ್ರದೇಶದಲ್ಲಿಯೂ ಮನುಷ್ಯರೇ ಇಲ್ಲದ ಕಾಡಿನಲ್ಲಿಯೂ ಮಳೆಯನ್ನು ಸುರಿಸಿ. ನಿರ್ಜನ ಪ್ರದೇಶ ಅಂದರೆ ಯಾವುದೇ ಶಬ್ದ ಅಲ್ಲಿ ಇಲ್ಲಿ ಏನು ಇರುವುದಿಲ್ಲ. ಆಗ ಶಬ್ದ ಅದು ಇದು ಯಾವುದಿಲ್ಲದ ಪ್ರದೇಶದಲ್ಲಿ ಏನಿರ್ತದೆ? ಮನುಷ್ಯರೇ ಇಲ್ಲದ ಕಾಡಿನಲ್ಲಿ ಮಳೆಯನ್ನು ಸುರಿಸಿ. ಮನುಷ್ಯರೇ ಇರುವುದಿಲ್ಲ. ಒಂದೊಂದು ದೊಡ್ಡ ಕಾಡುಗಳನ್ನ ನೋಡುವ, ಉದಾಹರಣೆಗೆ ಬಹಳ ದೊಡ್ಡ ಅರಣ್ಯ ಪ್ರದೇಶಗಳು, ಕಾಡುಗಳು ಇರ್ತವೆ. ಅಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಏನಾದ್ರು ಇರ್ತವ, ಸದ್ದು ಇರ್ತದ? ಇಲ್ಲ. ಕಾರಣ ಯಾಕೆ? ಅಲ್ಲಿ ಮನುಷ್ಯ ಇಲ್ಲ. ಮನುಷ್ಯ ಇದ್ದಲ್ಲಿ ಮಾತ್ರ ಈ ಪ್ರಾಣಿ ಪಕ್ಷಿಗಳು. ಯಾಕೆ? ಅವರಿಗೂ ಕೂಡ ಹೊಟ್ಟೆ ಆಹಾರ ತುಂಬೋದು ದೇವರು ಮನುಷ್ಯರ ಮೂಲಕ ಅವರಿಗೆ ಕೊಡುವಂಥದ್ದು. ಅವರು ಕೂಡ ಮನುಷ್ಯರಿಂದ ಸ್ವಲ್ಪ ದೂರದಲ್ಲಿ ಜೀವಿಸುವಂಥದ್ದು. ಅದರಲ್ಲಿ ಆ ನಿರ್ಜನ ಪ್ರದೇಶದಲ್ಲಿ ಒಂದು ಸಣ್ಣ ಹುಳದ ಶಬ್ದ ಕೂಡ ಕೇಳುವುದಿಲ್ಲ. ಹೀಗಿರುವಾಗ ಅಲ್ಲಿ ಕೂಡ ಮಳೆಯನ್ನು ಸುರಿಸುವುದು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮಳೆಯನ್ನು ಸುರಿಸಿ ಹಾಳು ಬೀಳಾದ ಭೂಮಿಯನ್ನು ತೃಪ್ತಿಪಡಿಸಿ ಹಸಿಯ ಹುಲ್ಲನ್ನು ಬೆಳೆಸಬೇಕೆಂದು ದೃಷ್ಟಿಯ ಪ್ರವಾಹಕ್ಕೆ ಕಾಲುವೆಯನ್ನು, ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಯಾರು ಕಡಿದರು? ದೇವರ ನಾಮಕ್ಕೆ ಸ್ತೋತ್ರ. ಅಂತಲ್ಲಿ ಕೂಡ ಮಳೆಯನ್ನು ಸುರಿಸಿ ಆ ಹುಲ್ಲು ಮರಗಳು ಹಾಳಾಗಬಾರ್ದು ಅಂತೇಳಿ ಅದಕ್ಕೂ ಕೂಡ ಮಳೆ ನೀರನ್ನು ಕೊಡುವಂಥವರು ದೇವರು. ಹಾಳಾದ ಭೂಮಿಯನ್ನು ತೃಪ್ತಿಪಡಿಸುವವರು ಕೂಡ ನೀರು ಕೊಟ್ಟು ಅಲ್ಲಿ ಹುಲ್ಲು ಹದ್ದು ಮರಗಳು ಬೆಳಿಬೇಕಾದ್ರೂ ಕಾರಣ ಯಾರು? ದೇವರಾಗಿದ್ದಾರೆ. ಮನುಷ್ಯ ಅಲ್ಲಿ ಇಲ್ಲ ಅಂತೇಳಿ ದೇವರು ಇವತ್ತು ಕಾಡು ಮರಗಳನ್ನ ಬಿಡ್ತಾ ಇದ್ದಾರ? ಆ ಕಾಡಿಗೂ ಮಳೆ ಸುರಿಸಿ ಮರ ಬೆಳೆಯುವಾಗೆ ಮಾಡ್ತಾರೆ, ಹುಲ್ಲು ಬೆಳೆಯುವಾಗೆ ಕೂಡ ಅಲ್ಲಿ ಮಾಡ್ತಾರೆ. ಹಾಳು ಬೀಳಾದ ಭೂಮಿಯನ್ನು ಕೂಡ ತೃಪ್ತಿಪಡಿಸ್ತಾರೆ. ಹಸಿಯ ಹುಲ್ಲನ್ನು ಬೆಳೆಸಬೇಕೆಂದು ನೋಡಿ, ಇದ್ವಿ ವೃಷ್ಟಿಯ ಪ್ರವಾಹಕ್ಕೆ ಕಾಲುವೆಯನ್ನು. ವೃಷ್ಟಿ ಯಾವುದೊಂದು ಹಾಳಾಗಬಾರ್ದು, ಚೆನ್ನಾಗಿ ಬೆಳಿಬೇಕು ಅಂತೇಳಿ ಎಂಥ ಕಾಡಿಗೂ ಅರಣ್ಯಕ್ಕೂ ಮಳೆ ಸುರಿಸುವವರು ದೇವರೇ ಆಗಿದ್ದಾರೆ. ಆಗಲ್ಲಿ ಹಸಿ ಹುಲ್ಲು ಮರಗಳನ್ನು ಬೆಳೆಸುವವರು ಕೂಡ ದೇವರೇ ಆಗಿದ್ದಾರೆ. ದೇವರ ಪ್ರೀತಿ ಸಾಹಿಲ್ಲದೆ ಯಾವುದೋ ಭೂಮಿಯಲ್ಲಿ ಏನೂ ನಡೆಯಲು ಎಲ್ಲಿಯೂ ಸಾಧ್ಯವಿಲ್ಲ. ಗರ್ಜಿಸುವ ಸಿಡಿಲಿಗೆ ದಾರಿಯನ್ನು ಯಾರು ಕಡಿದರು? ನೋಡಿ, ಮಳೆಗಾಲದಲ್ಲಿ ಜೋರಾಗಿ ಗುಡುಗು ಬರ್ತದೆ, ಅದ್ರ ಜೊತೆಲಿ ಸಿಡಿಲು ಬರ್ತದೆ. ಜೋರಾಗಿ ಶಬ್ದವಾದಾಗ ನಮಗೆ ಶಬ್ದ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಭೂಮಿ ನಡುಗಿ ಹೋಗ್ತದೆ, ಮನುಷ್ಯರೇ ಹೆದರಿ ಅದರಿ ಹೋಗ್ತಾರೆ. ಅದರ ಒಂದು ಬೆಂಕಿ ಸಿಡಿಲು ಅಂದರೆ ಬೆಂಕಿ ಆದ ಶಬ್ದಕ್ಕೆ, ಗರ್ಜನೆಗೆ ಭೂಮಿಗೆ ಇಳಿದು ಬರುತ್ತದೆ. ಅದುವೇ ದೇವರ ಮಾತಾಗಿದೆ. ಅದಕ್ಕೆ ದಾರಿಯನ್ನು ಯಾರು ಕಡಿದರು? ಆ ದಾರಿಯನ್ನು ಯಾರಾದರೂ ತಡೀಲಿಕ್ಕೆ ಆಗ್ತದೋ, ನಿಲ್ಸಕ್ಕೆ ಆಗ್ತದೋ? ಆ ಗುಡುಗು ಸಿಡಿಲು ಮಳೆಯನ್ನ ಇಲ್ಲ, ಇದು ಕೂಡ ದೇವರಿಂದಲೇ ಬರುವಂಥದ್ದು. ಅದನ್ನೇ ಯೋಬನಿಗೆ ಹೇಳಿದ್ದು, ನೀನು ಯಾಕೆಪ್ಪ ಇಷ್ಟೊಂದು ಬೇಸರ ಪಡ್ತಾ ಇದ್ದೀಯಾ? ನಿನ್ನನ್ನು ನೀನೇ ಯಾಕೆ ಶಪಿಸಿಕೊಳ್ತಾ ಇದ್ದೀಯಾ? ನಿನ್ನನ್ನು ಇಲ್ಲಿವರೆಗೆ ನಡೆಸಿದ್ದು ನಾನೇ, ಇನ್ನು ಮುಂದೆ ನಡೆಸಿದ್ದು ನಾನೇ. ಸರ್ವವನ್ನು ಸೃಷ್ಟಿ ಮಾಡಿದ್ದು, ಎಲ್ಲವನ್ನು ಸಾಕಿ ಸಲಹವನ್ನು ಕೂಡ ನಾನೇ ಅಂತ. ಇದು ನಮ್ಮ ಜೀವಿತ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವಿತಕ್ಕೂ ಬರುವಂಥದ್ದು ಎಲ್ಲವೂ ದೇವರಿಂದಲೇ. ದೇವರ ದರ್ಶನವಾದ ಮೇಲೆ ದೇವರನ್ನು ಯಾರ ಮೂಲಕ ಸತ್ಯವನ್ನು ತಿಳಿಸ್ತಾರೋ ಆಮೇಲೆ ನಾವು ಎಚ್ಚರಗೊಂಡು ದೇವರನ್ನೇ ಹಿಂಬಾಲಿಸಿ ಹೋಗಬೇಕು. ಅದರಲ್ಲಿ ಯೋಬನಿಗೆ ಬಂದಾಗೆ ಅನೇಕ ಕಷ್ಟ ಸಂಕಟ ದುಃಖಗಳು ಬರ್ಬೋದು. ಅದಾದರೂ ನಾವು ದೇವರ ಮಾರ್ಗವನ್ನು ತಪ್ಪದೆ ದೇವರೇ ನಿನಗೆ ಸ್ತೋತ್ರ, ನಿನ್ನ ಪ್ರೀತಿಯಲ್ಲಿ ನಡೆಸು ಅಂತ ಹೇಳಿ ದೇವರಿಗೆ ನಾವು ಶರಣು ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 28ನೇ ವಚನ. ಮಳೆಗೆ ತಂದೆಯುಂಟೋ? ಮಂಜಿನ ಹನಿಗಳನ್ನು ತಡೆದವನು ಯಾರು? ನೋಡಿ, ಮಳೆಗೆ ಯಾರಾದೀಗ ಮನುಷ್ಯರಿಗೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಅದು ಭೂಮಿ ಮೇಲೆ ಉತ್ಪತ್ತಿ ಆಗಬೇಕಾದ್ರೆ ಅದಕ್ಕೆ ಒಂದು ತಂದೆ ತಾಯಿ ಬೇಕೇ ಬೇಕು. ಹಾಗೆ ಇವತ್ತು ಮಳೆಗೆ ತಂದೆ ಯಾರಾಗಿದ್ದಾರೆ? ತಂದೆ ಇಲ್ಲ, ದೇವರೇ ತಂದೆ.
ಕಾರಣ ಅದನ್ನೇ ಎಲ್ಲಿಂದಲೋ ಮಂಜುಗಡ್ಡೆಯನ್ನು ಭೂಮಿಯ ಕಡೆಯಿಂದ ಮಂಜುಗಡ್ಡೆಯನ್ನು ಗಾಳಿಯಲ್ಲಿ ತಂದು ಎಲ್ಲಿಗೆ ಬೇಕು ಅಲ್ಲಿ ಸುರಿಸ್ತಾರೆ. ಆಗ ಅದಕ್ಕೆ ನಿಜವಾಗಿ ಅದನ್ನು ತಂದು ಸುರಿಸೋದು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಮಂಜಿನ ಹನಿಗಳನ್ನು ಪಡೆದವನು ಯಾರು? ಇವತ್ತು ನೋಡಿ, ಮಳೆಗಾಲ ಹೋದ ಮೇಲೆ ಚಳಿಗಾಲ ಬರುವಾಗ ಮಂಜು ಬರ್ತದೆ, ಮೇಲೆಯಿಂದ ಮಂಜು ಬೀಳ್ತದೆ. ಅದನ್ನು ಪಡೆದವನು ಯಾರು? ಅದನ್ನು ಯಾರಾದರೂ ಮನುಷ್ಯ ಉಂಟು ಮಾಡಿದ್ನೋ? ಅದಕ್ಕೆ ತಂದೆ ಇದೆಯೋ, ತಾಯಿ ಇದೆಯೋ? ಹಾಗೆ ಮಳೆ ಸುರಿಸುವುದು, ಚಳಿಗಾಲದಲ್ಲಿ ಚಳಿ ತರುವಂಥದ್ದು, ಬೇಸಿಗೆಗಾಲದಲ್ಲಿ ಬಿಸಿ ಬರುವಂಥದ್ದು, ಮಂಜು ಸುರಿಸುವಂಥದ್ದು, ಆಮೇಲೆ ಭೂಮಿಯ ಒಳಗಿಂದ ಮೇಲೆ ಮಂಜು ಏರಿ ಬರುವಂಥದ್ದು, ಭೂಮಿಯ ಒಳಗೆ ನೀರಿಟ್ಟಂಥದ್ದು, ಅದು ಇವತ್ತು ಬೋರ್ವೆಲ್ ಅದು ಇದು ತೆಗೆಯುವ ಪ್ರತಿ ಒಂದು ಸೃಷ್ಟಿಯನ್ನು ನಾವು ನೋಡ್ಬೋದು. ಇದೆಲ್ಲ ಯಾರಿಂದ? ದೇವರಿಂದ ಆಯಿತು. ಹಾಗೆ ಇವತ್ತು ನಾವು ಪ್ರತಿಯೊಂದು ಕೂಡ ಆಗುವಂಥದ್ದು ದೇವರಿಂದ. ಹಾಗೆ ನಮ್ಮ ಜೀವಿತಕ್ಕೂ ಬರುವ ಕಷ್ಟ ಬಂತು ಅಂತೇಳಿ ಕೂಡ ನಾವು ಕೊರಗಬಾರದು, ನಮ್ಮನ್ನು ನಾವೇ ಶಪಿಸಿಕೊಳ್ಳಬಾರದು. ಆದರೆ ನಾವು ಮನುಷ್ಯ ಜನ್ಮದವರು ಕೊಲ್ತೇವೆ, ಶಪಿಸಿಕೊಳ್ತೇವೆ, ಅದು ಕೂಡ ದೊಡ್ಡ ನಮ್ಮ ಪಾಪ. ಆದರೂ ತಕ್ಷಣ ಏನಾಗಬೇಕು? ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಅಂದರೆ ನಮ್ಮಲ್ಲಿ ಅಷ್ಟು ತಾಳಿಕೊಳ್ಳುವಂಥ ಒಂದು ಶಾಂತಿ ಸಮಾಧಾನ ಬಹಳ ಕಮ್ಮಿ. ಆದರೂ ನಾವು ದೇವರಲ್ಲಿ ಸಂಪರ್ಕದಲ್ಲಿದ್ದಾಗ ದೇವರೇ ನಮ್ಮನ್ನು ನಡೆಸುವವರಾಗಿದ್ದಾರೆ. 29. ಹಿಮದ ಗಡ್ಡೆಯು ಯಾರ ಗರ್ಭದಿಂದ ಹೊರಟಿತು? ಹಿಮದ ಗಡ್ಡೆ ನೋಡಿ, ಆಗಲೇ ಹೇಳಿದಾಗೆ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಯಾರ ಗರ್ಭದಿಂದ ಹೊರಟಿತು? ಅದು ಕೂಡ ದೇವರೇ ಉಂಟು ಮಾಡಿದವರಾಗಿದ್ದಾರೆ. ಆಕಾಶದ ಇಬ್ಬನಿಯನ್ನು ಯಾರು ಹೆತ್ತರು? ನೋಡಿ, ಆಕಾಶದಿಂದ ಇಬ್ಬನಿ ಬೀಳ್ತದೆ, ಅದಕ್ಕೆ ಯಾರಾದರೂ ತಂದೆ ತಾಯಿ ಇದ್ದಾರಾ? ಇಲ್ಲ. ಅದನ್ನು ಸೃಷ್ಟಿ ಮಾಡಿ ಅದನ್ನು ಕೂಡ ಕೊಡೋರು ದೇವರೇ ಆಗಿದ್ದಾರೆ. ನೀರು ಕಲ್ಲಿನಂತೆ ಗಟ್ಟಿಯಾಗುವುದು. ನೋಡಿ, ಐಸು ಗೆಡ್ಡೆಗಳು, ಉದಾಹರಣೆಗೆ ಫ್ರಿಜ್ಜಲ್ಲಿ ನಾವು ಇಟ್ಟುಕೊಳ್ಳೋಣ ನೀರನ್ನು, ಅದನ್ನು ಐಸ್ ಮಾಡಲಿಕ್ಕೋಸ್ಕರ ಎಷ್ಟು ಗಟ್ಟಿ ಆಗ್ತದೆ ನೋಡಿ. ಅದೇ ರೀತಿ ಇವತ್ತು ನೀರನ್ನು ಕೂಡ ಕಲ್ಲಿನಂತೆ ಗಟ್ಟಿ ಆಗುವಂಥದ್ದು, ಐಸ್ ಆಗುವಂಥದ್ದು ಯಾರೋ? ದೇವರಿಂದಲೇ ಆದಿಕಾಲ. ಈಗಾದರೆ ಕರೆಂಟಲ್ಲಿ, ಫ್ರಿಜ್ಜಲ್ಲಿ, ಅಲ್ಲಿ ಇಲ್ಲಿ ಇಟ್ಟುಕೊಂಡು ಮಿಷಿನಿ. ಆದರೆ ಮೊದಲು ನೀರು ಮಂಜುಗಡ್ಡೆಯನ್ನಾಗಿ ಮಾಡಿದವರು ಕೂಡ ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ನೋಡಿ, ಮಳೆಗಾಲದಲ್ಲಿ ಒಂದೊಂದು ಸಲ ಆಳಿಕಲ್ಲು ಮಳೆ ಬೀಳ್ತದೆ, ದೊಡ್ಡ ದೊಡ್ಡ ಆಳಿಕಲ್ಲುಗಳು. ಅದು ಎಲ್ಲಿಂದ? ಅದಕ್ಕೇನಾದರೂ ಕರೆಂಟು, ಫ್ರಿಜ್ ಇದೆಯಾ? ಇಲ್ಲ. ಅದು ಕೂಡ ದೇವರಿಂದಲೇ ಆ ನೀರು ಗಟ್ಟಿಯಾಗಿ ಮಂಜುಗಡ್ಡೆ ಆಯಿತು. ಅದನ್ನು ಮಾಡಿದ್ದು ಕೂಡ ಯಾರು? ದೇವರೇ. ಸಾಗರದ ಮೇಲ್ಭಾಗವು ಹೆಪ್ಪುಗೊಳ್ಳುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಗರ ಅಂದರೆ ಸಮುದ್ರದ ಮೇಲ್ಭಾಗ ಕೂಡ ಅದು ಹೆಪ್ಪು ಕಟ್ತದೆ, ನೀರು ಗಟ್ಟಿಯಾಗ್ಬಿಡ್ತದೆ, ಆಳಿಕಲ್ಲಾಗ್ತದೆ. ಅದನ್ನೇ ಇವತ್ತು ಭೂಮಿಯ ಕಡೆಯಿಂದ ಬಂದು ಮಳೆ ಸುರಿಯುವಾಗ ಒಂದೊಂದು ಸಲ ಆಳಿಕಲ್ಲು ಬೀಳುವುದು ಕೂಡ ಸಮುದ್ರದ ಮೇಲೆ ಹೆಪ್ಪು ಕಟ್ಟಿದಂಥ ನೀರಿನ ಕಟ್ಟೆಯನ್ನು ತೆಗೆದುಕೊಂಡು ಬಂದು ಅಲ್ಲಿ ದೇವರು ಸುರಿಸುವಂಥದ್ದು ಆಳಿಕಲ್ಲು. ಇದು ಇಸ್ರೇಲರ ಘಟನೆಯಲ್ಲಿ ಕೂಡ ನಾವು ನೋಡ್ಬೋದು. ಐಗುಪ್ತ ದೇಶದಿಂದ ಇಸ್ರೇಲರನ್ನು ದೇವರು ಮೋಶೆ ಮುಖಾಂತರ ಬಿಡಿಸಿದಾಗ, ಅಲ್ಲಿ ಫರೋಹನ ಅರಸನು ಒಪ್ಪದಿದ್ದಾಗ ಅಲ್ಲಿ ಆಳಿಕಲ್ಲು ಮಳೆ ಬಂದು ಸರ್ವ ಬೆಳೆಯನ್ನು ನಾಶ ಮಾಡಿತು. ಇದುವೇ ಒಂದು. ಅದು ಕೂಡ ಇವತ್ತು ಅನೇಕ ಕಡೆ ಆಳಿಕಲ್ಲು ಕೂಡ ಮಳೆಯಲ್ಲಿ ಬಂದು ಬೀಳುವಂಥದ್ದು. ಆ ಸಮುದ್ರ ಎಲ್ಲಿದೆಯೋ, ಇಲ್ಲಿ ನೀರು ಹೆಪ್ಪು ಕಟ್ಟಿದೆಯೋ ಅಂತ ಗೊತ್ತಿಲ್ಲ, ಅದನ್ನು ತಂದು ದೇವರು ಕೋಪದಿಂದ ಭೂಮಿ ಮೇಲೆ ಸುರಿಯುವಂಥದ್ದು. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 31. ನೀನು ಕೃತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧನವನ್ನು ಬಿಚ್ಚುವಿಯೋ? ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ಉದಾಹರಣೆಗೆ 26 ನಕ್ಷತ್ರಗಳಿವೆ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ ಅಂತೇಳಿ. ಅದರಲ್ಲಿ ಕೃತಿಕ ರೋಹಿಣಿ ಮಳೆ ಏನಾಗ್ತದೆ, ಅಲ್ಲಿ ಅಶ್ವಿನಿ ಮಳೆ, ಭರಣಿ ಮಳೆ, ರೋಹಿಣಿ ಮಳೆಯಲ್ಲಿ ಪ್ರಾರಂಭ, ಭರಣಿ ಮಳೆಯಲ್ಲಿ ಸಾಧಾರಣ ಭೂಮಿ ಹದವಾಗಿ ಎಲ್ಲರೂ ರೈತರು ಬೀಜ ಹಾಕುವಂಥದ್ದು, ಭೂಮಿ ಉಳುಮೆ ಮಾಡುವಂಥದ್ದು. ಅಲ್ಲಿಂದ ಕೃತಿಕ ಅಂದರೆ ಭರಣಿ ಮಳೆ ಆದಮೇಲೆ ಕೃತಿಕ ಮಳೆಯು ಸಂಪೂರ್ಣವಾಗಿ ಬಹಳ ಬಿಸಿಲಿನಿಂದ ಕೂಡಿರ್ತದೆ, ಭೂಮಿಯನ್ನು ಒಣಗಿಸ್ತದೆ. ಆ ನಕ್ಷತ್ರವನ್ನು ಬಿಗಿ ಹಿಡಿದವನು ಯಾರು? ನೀನು ಮಳೆ ಬಾರದ ಹಾಗೆ. ಮೃಗಶಿರದ ಬಂಧನವನ್ನು ಬಿಚ್ಚುವಿಯೋ? ಮೃಗಶಿರದ ಮಳೆ ಅಂದರೆ ಏನು? ದೊಡ್ಡ ದೊಡ್ಡ ಹನಿಗಳು ಬೀಳುವಂಥದ್ದು, ಕಾಡಿನೊಳಗೆ ಪ್ರಾಣಿಗಳು ಕೂಡ ಇರುವುದಿಲ್ಲ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ ಮಳೆ. ಈ ಮೃಗಶಿರ ಮಳೆ ಬಹಳ ದೊಡ್ಡ ಮಳೆ. ಅದು ಭೂಮಿಗೆ ಇಡೀ ತಂಪನ್ನು ಉಂಟು ಮಾಡುವಂಥದ್ದು, ದೊಡ್ಡ ದೊಡ್ಡ ಹನಿಯನ್ನು. ಕಾಡಿನಲ್ಲಿ ಪ್ರಾಣಿಗಳು ಕೂಡ ನಿಲ್ಲುವುದು ಬಹಳ ಕಷ್ಟ. ಅಂದರೆ ಮೊದಲನೇ ಕಾಲದಲ್ಲಿ ಹಾಗಿತ್ತು, ಈಗ ಅದು ಕೂಡ ಕಡಿಮೆ ಆಗಿದೆ. ನಮ್ಮ ಹಿರಿಯರು ಇದನ್ನು ಹೇಳ್ತಾ ಇದ್ರು, ನನಗೆ ಕೂಡ ಬಹಳ ಗೊತ್ತಿದೆ ಇದು ಮೃಗಶಿರ ಮಳೆ ಅಂದರೆ ಬಹಳ. ಅದರ ಬಂಧನವನ್ನು ಬಿಚ್ಚಿದ್ದು, ಆ ಮಳೆಯನ್ನು ಸುರಿಸುವುದು ಕೃತಿಕೆಯ ನಕ್ಷತ್ರದಲ್ಲಿ. ಆಗ ಒಂದು
13 ದಿವಸ 14 ದಿವಸವೋ ಆ ಮಳೆ ಬರದಾಗೆ ಇದನ್ನು ನೀನು ಸರಪಳಿ ಹಾಕಿ ಬಿಗಿದವನಂದರೆ ಮಳೆ ಸುರಿಸದ ಹಾಗೆ ಆ ನಕ್ಷತ್ರವನ್ನು ತಡೆದವನು ನೀನೋ ಇಲ್ಲ. ಅದು ಕೂಡ ದೇವರ ಪ್ರೀತಿ, ದೇವರ ಒಂದೊಂದು ಕಾರ್ಯಗಳಾಗಿವೆ. ಯಾವ್ಯಾವುದನ್ನು ಯಾವ ಸಮಯಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. 12 ಈಗ ನೋಡಿ, ಒಂದೊಂದು ಕಾಲ ಮಳೆ ಬರುವಾಗ ಜೋರಾಗಿ ಮೊದಲನೇ ಕಾಲದಲ್ಲಿ ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗ, ಪುಬ್ಬ ಈ ಮಳೆಗಳು ಭಯಂಕರ ಮಳೆಗಳು ಪ್ರವಾಹವನ್ನು ತರ್ತಾ ಇದ್ದವು. ಈಗ ಮಳೆಗಳೇ ಕಾಣದಾಗಿವೆ, ಭೂಮಿ ಬರಡಾಗಿದೆ. ಕಾರಣ ಪ್ರತಿಯೊಂದು ಮನುಷ್ಯರು ದೇವರು ಪ್ರತಿಯೊಂದನ್ನು ಸೃಷ್ಟಿ ಮಾಡಿ ದೇವರನ್ನೇ ತಿಳಿಪಡಿಸಿ ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇರುವಾಗ ಇವತ್ತು ಭೂಮಿಗೂ ದೇವರ ಕೋಪ ಇಳಿದು ಬಂದಿರುವುದಕ್ಕೆ ಮನುಷ್ಯನೇ ಕಾರಣ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಯೋಬನಿಗೆ ಹೇಳ್ತಾ ಇದ್ದಾರೆ. ಇದು ನಮ್ಮ ಜೀವಿತಕ್ಕೆ ನಾವು ಕೂಡ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. 32ನೇ ವಚನ, ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯಾ? ನೋಡಿ, ಆಯಾ ಸಮಯಕ್ಕೆ ಸರಿಯಾದ ನಕ್ಷತ್ರ ರಾಶಿಗಳನ್ನು ನಕ್ಷತ್ರ ಮತ್ತು 12 ರಾಶಿಗಳು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಈ 12 ರಾಶಿಗಳನ್ನು ನೀನು ಬರಮಾಡಿದ್ಯೋ. ಆ ನಕ್ಷತ್ರಗಳನ್ನು ಬರಮಾಡೋದು ನೀನು, ಅದಕ್ಕೆ ಸರಿಯಾಗಿ ಅದು ಕೂಡ ದೇವರಿಂದಲೇ. ಆದರೆ ಅನೇಕರು ಹೇಳ್ತಾರೆ ನಕ್ಷತ್ರ ರಾಶಿಗಳು ಅದೆಲ್ಲ ಸೈತಾನ ಕಾರ್ಯ ಅಂತ. ಇದೆಲ್ಲ ಸರಿಯಾಗಿ ಬುದ್ಧಿ ಜ್ಞಾನ ಇಲ್ಲದೆ, ದೇವರನ್ನ ಸರಿಯಾಗಿ ತಿಳಿದುಕೊಳ್ಳದೆ, ದೇವರ ವಿರುದ್ಧವಾಗಿ ನಮ್ಮದೇ ಸರಿ ಅಂತಲೇ ಮಾತನಾಡೋರು, ಜ್ಞಾನ ಇಲ್ಲದವರು ಹೇಳೋ ಮಾತಾಗಿದೆ. ಆದರೆ ನಕ್ಷತ್ರಗಳು ರಾಶಿಗಳು ಪ್ರತಿ ಒಂದನ್ನು ಆಯಾ ಸಮಯಕ್ಕೆ ಸೃಷ್ಟಿ ಮಾಡಿದ್ದು ದೇವರೇ, ಕಾಲಕ್ಕೆ ಸರಿಯಾಗಿ ಅದು ಕೂಡ ದೇವರಿಂದಲೇ ಬಂತು. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸಪ್ತರ್ಷಿಗಳನ್ನು ಪರಿವಾರದೊಡನೆ ನಡೆಸುವಿಯೋ? ಸಪ್ತರ್ಷಿಗಳನ್ನು ಅಂದರೆ ಪ್ರತಿ ಒಂದನ್ನು ಕೂಡ ಸರಿಯಕ್ಕೆ ಸಮಯಕ್ಕೆ ನೀನು ನಡೆಸ್ತೀಯೋ. ಪ್ರತಿಯೊಂದು ಸಪ್ತರ್ಷಿ ಅಂದರೆ ಭೂಮಿಯ ಮೇಲೆ ಮಾಡುವಂಥ ಪ್ರತಿಯೊಂದು ಕೆಲಸಗಳನ್ನು ಪ್ರತಿಯೊಂದನ್ನು ನೀನು ಸರಿಯಾಗಿ ನಡೆಸ್ತೀಯೋ. ಒಂದು ಉದಾಹರಣೆಗೆ, ಒಂದು ರಾಜ ಅರಸರುಗಳು ಯಾರೇ ಇರ್ಬೋದು, ಭೂಮಿಯನ್ನು ನಡೆಸೋರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು. ಆದರೆ ಇವತ್ತೀಗ ಅನೇಕ ಸೈತಾನ ರಾಜಕೀಯ ಬಂದು ಹೋಗಿದೆ. ಮೊದಲು ದೇವರಿಂದಲೇ ಬಂತು. ಇದು ಕೂಡ ಸರಿಯಾದ ಒಂದು ಆಡಳಿತ ಕೊಡಬೇಕಾದ್ರೆ, ಸರಿಯಾದ ಒಂದು ರಾಜ್ಯ ನಡೆಸಬೇಕಾದ್ರೆ, ಸರಿಯಾದ ಒಂದು ರಾಜ್ಯ ಆಯ್ಕೆ ಆಗಬೇಕಾದ್ರೆ ಪ್ರತಿ ಒಂದು ದೇವರ ಆಶೀರ್ವಾದ ಇಲ್ಲದೆ ಏನಾಗಲು ಸಾಧ್ಯವಿಲ್ಲ. ಪ್ರತಿ ಒಂದಲು ದೇವರಿಂದಲೇ ಬರುವಂಥದ್ದು. ದೇವರನ್ನು ಬಿಟ್ಟು ಏನೂ ಮಾಡಲಾಗದು. ಇದು ದೇವರು ಯೋಬನಿಗೆ ತಿಳಿಸುವಂಥದ್ದು. ಹಾಗೆ ನಮಗೆ ಕೂಡ ಈಗ ತಿಳಿಯಪಡಿಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗಿರುವಾಗ ನಾವು ದೇವರನ್ನೇ ಹಿಂಬಾಲಿಸಬೇಕು. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನೀವು ನನ್ನ ಮುಖಾಂತರ ನನ್ನ ಸಹೋದರ ಸಹೋದರಿ ನೀವು ತಿಳಿಯಪಡಿಸಬೇಕಾಗಿ ಸ್ತೋತ್ರ. ಇದನ್ನೆಲ್ಲ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಲ್ಲೇ ಭರವಸೆ ಇಟ್ಟು ನಿಮ್ಮನ್ನೇ ಹಿಂಬಾಲಿಸಿ ಅವರ ಮಕ್ಕಳನ್ನು ನಿಮ್ಮ ಬಳಿಗೆ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲವನ್ನ ತಿಳಿದುಕೊಂಡು ಆಶೀರ್ವಾದ ಹೊಂದಿ